ಸುಮನ ಸಾಧಕ ಪ್ರಶಸ್ತಿ 2026. ನಮ್ಮ ಜೊತೆಗೆ ಶ್ರೀ ಸುಮನ್ ದೊಡ್ಡಿಯವರಿದ್ದಾರೆ, ಫೌಂಡರ್ ಸುಮನ್ ಟಿವಿ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸುಮನ್ ಟಿವಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. I warm welcome to all the chief guests and the founder and managing director of Suman TV, Suman Dodi Garu, and Ashok Garu. He is named as the Tiger of Karnataka, and Dr. Mahantesh Avaru, Dr. Supreet Avaru, and my dear beloved award Grahita Garu, and my dear team members of Suman TV Kannada. A warm welcome to all the guests and their families to this Sumana Sadhaka Prashasti 2026. And I am here to announce these awards as a privilege to Suman TV, global digital media. So we are going to see very soon about what is the presence of Suman TV and Suman TV network spread across the globe. Very soon, and it is exciting to you all, I am sure of about it. And we have seen many places the awards has been given to engineers, doctors, real estate people, and so many people. But we from Suman TV wanted to do this innovative and gratitude program of felicitating, recognizing, and showing our gratitude to the frontline warriors of Karnataka state government as well as public sectors. And we are here to announce the names of almost 200 people from various departments of state government, almost 20 departments, and we have consolidated the list of awardees, and we had a jury about it. We had almost 500 nominations, out of which the jury has shortlisted about 200 people with a thorough validation of their experience and their contributions towards the society during various crises of situations. So I would humbly thankful to all of you who has really done a great job, great contribution to society and especially the Kannadigas of our state. A warm welcome, and once again, thank you very much. We are going to enjoy this event, a beautiful day. It's not a celebration, it is a gratitude for all of us to show how important of our frontline warriors are. Thank you very much once again. A warm welcome. Let us enjoy the day. ಪ್ರಶಸ್ತಿಯನ್ನು ಪ್ರದಾನ ಮಾಡೋದಕ್ಕೆ ಬನ್ನಿ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ದಯಮಾಡಿ ವೇದಿಕೆ ಮೇಲೆ ಬಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಹಾಗೆ ಸುಮನ್ ಟಿವಿಯ ವ್ಯವಸ್ಥಾಪಕರು ಆದಂಥ ಶ್ರೀ ಸುಮನ್ ದೊಡ್ಡಿರವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಸುಮನ್ ಟಿವಿ ಕನ್ನಡದ ಡೈರೆಕ್ಟರ್ ಹಾಗೂ ಸಿಇಒ ಆದಂತಹ ಶ್ರೀ ಯುಗಂಧರ್ ಪೂಲಾರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಕಿರಣ್
ಸುಮನ್ ಟಿವಿ ಕನ್ನಡದ ಡೈರೆಕ್ಟರ್ ಹಾಗೂ CMO ಆದಂತಹ ಶ್ರೀ ಕಿರಣ್ ಸಿಂಗಂ ಶೆಟ್ಟಿ ದಯಮಾಡಿ ವೇದಿಕೆ ಮೇಲೆ ಬಂದು ಅವಾರ್ಡ್ಸ್ ಅನ್ನ ಕೊಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಹಾಗಿದ್ರೆ ವಿನ್ನರ್ಸ್ ಅನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಸುಮನ್ ಸಾಧಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಅತ್ಯಂತ ಸಡಗರ ಸಂಭ್ರಮದಿಂದ ಬಂದಂಥ ತಮ್ಮೆಲ್ಲರಿಗೂ ಶುಭೋದಯ, ಶುಭ ದಿನ. ಪ್ರಮುಖವಾಗಿ ಇಲ್ಲಿ ಎಷ್ಟು ಜನರಿಗೆ ಖರ್ಚಿಲ್ದೇ ಆರೋಗ್ಯ ಬೇಕನ್ನೋರು ಕೈ ಎತ್ತಿ ನೋಡೋಣ. ಡಾಕ್ಟ್ರ್ ಹತ್ರ ಹೋಗ್ದೇ ಆರೋಗ್ಯವಂತರಾಗಿರಬೇಕು ಅನ್ನೋರು ಕೆಲವ್ರು ಎತ್ತ ಇಲ್ಲ. ಯಾರು ಎತ್ತಿದಿರೋ ಅವರು 2 ಕೈ ಎತ್ತಿ ಜೋರಾಗಿ ಚಪ್ಪಾಳೆ ತಟ್ಟಿ. ಯಾಕೆ ಅಂತಂದರೆ ಕೈಯಲ್ಲಿ 39 ಅಕ್ಯುಪ್ರೆಷರ್ ಪಾಯಿಂಟ್ಗಳಿದೆ. ನಾವು ಎಷ್ಟು ಜೋರಾಗಿ ಚಪ್ಪಾಳೆ ತಟ್ತೀವೋ ಅಷ್ಟು 39 ಅವಯವಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟುತ್ತೆ. ನಮ್ಮ ಶರೀರದಲ್ಲಿರುವಂಥ 60 ಟ್ರಿಲಿಯನ್ ಜೀವಕಣಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟಿ ನಮ್ಮ ಚೈತನ್ಯ ಹೆಚ್ಚಾಗುತ್ತೆ, ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ. ಅದಕ್ಕಿಂತ ಮೇಲಾಗಿ ನಿಮ್ಮಲ್ಲಿರೋ ಹೊಟ್ಟೆ ಕಿಚ್ಚೆಲ್ಲ ಹೊರಗಡೆಗೆ ಹೋಗಿ ಮುಖ ಅರಳಿ ನೀವು ಸಂತೋಷದಿಂದ ಚಪ್ಪಾಳೆ ತಟ್ತೀವಿ. ಸೊ ಮೊದಲನೇ ಚಪ್ಪಾಳೆ ನೀವು ತಟ್ಟಬೇಕಾಗಿರೋದು ಬಂದು ಸುಮನ್ ಅವರಿಗೆ. ಯಾಕಂದರೆ ಅವ್ರ ಹೆಸರು ಅಂತಂದರೆ ಸುಂದರವಾದಂಥ ಮನ ಅಂತ. ಇಡೀ ವಿಶ್ವ ಯುದ್ಧದಲ್ಲಿ ಮುಳುಗಿದಾಗ ಇಷ್ಟು ಸುಂದರ ಕಾರ್ಯಕ್ರಮವನ್ನು ಜ್ಞಾನಜ್ಯೋತಿ ಮಂದಿರದಲ್ಲಿ ಆಚರಿಸ್ತಾ ಇರುವಂಥವ್ರಿಗೆ, ಅವ್ರಿಗೂ ಅವ್ರ ತಂಡದವ್ರಿಗೂ ಜೋರಾಗಿ ಚಪ್ಪಾಳೆ ನೋಡೋಣ. ಆ ಶಬ್ದ ಮಾಡೋ ಚಪ್ಪಾಳೆ ಅಲ್ಲ, ನಿಮ್ಮ ಕೈ ಚಪ್ಪಾಳೆ ಬರಬೇಕು. 2ನೇ ಚಪ್ಪಾಳೆ ಯಾರಿಗೆ ಅಂತಂದರೆ ಎಲ್ಲ ಸಾಧಕರಿಗೆ. ಸಾಧಕ ಅಂತಂದರೆ ಸಾಮಾನ್ಯ ಮನುಷ್ಯ ಅಸಾಧಾರಣವಾದಂಥ ಕೆಲಸ ಮಾಡಿ ಧನಾತ್ಮಕವಂಥ ಬದುಕನ್ನು ಬಿಟ್ಟು ಋಣಾತ್ಮಕ ಗುಣಾತ್ಮಕ ಬದುಕನ್ನು ನಡೆಸಿ, ಕಣ್ಣಿರೋದು ಕಣ್ಣೀರು ಹಾಕಕ್ಕಲ್ಲ, ಕಣ್ಣಿರೋದು ದೃಷ್ಟಿಯಿಂದ ನೋಡಿ ದೃಶ್ಯ ಬದಲಾಯಿಸೋದಕ್ಕೆ ಅಂತ ಯಾರು ತಿಳ್ಕೊಂಡಿದ್ದಾರಲ್ಲ ಅವರು ಸಮಾಜದ ಪರಿವರ್ತನೆಗೆ ಕಾರಣ ಆಗ್ತಾರೆ. ಹಾಗಾಗಿ ಅವ್ರಿಗೆಲ್ಲ ಜೋರಾಗಿ ಚಪ್ಪಾಳೆ. ನೆನಪಿಟ್ಕೊಳ್ಳಿ, ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ, ಚಪ್ಪಾಳೆಗೆ ಆರೋಗ್ಯವಂತರಾಗ್ತೀರಿ. ಉಚಿತವಾಗಿ ಆರೋಗ್ಯ ಖಚಿತವಾಗಿ ಬರಬೇಕು ಅಂತಂದರೆ ಜೋರಾಗಿ ಚಪ್ಪಾಳೆ. ಧನ್ಯವಾದ.
ಸುಮನ್ ಟಿ ವಿಯ ಸಿ ಇ ಅವರು ಹಾಗೆಲ್ಲ ಆಡಳಿತ ಮಂಡಳಿಯವರು ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಲಾವಿದರು ಇರ್ಬೋದು ಅಥವಾ ಬೇರೆ ಬೇರೆ ಟೆಕ್ನಿಷಿಯನ್ಸು ಎಲ್ಲರ ಸಹಕಾರದಿಂದ ಸುಮನ್ ಟಿ ವಿ ಇವತ್ತು 30 ಲಕ್ಷ ಅಲ್ಲ 30 ಲಕ್ಷ ಪ್ರತಿದಿನ ವ್ಯೂವರ್ಸ್, ಪ್ರತಿದಿನ 10 ಲಕ್ಷ ಜನ, 10 ಕೋಟಿನಾ 10 ಕೋಟಿ ವೀಕ್ಷಕರಿದ್ದಾರೆ. ಅಂದರೆ ಹೆಚ್ಚು ಜನರಲ್ಲಿ, ಅದರಲ್ಲೂ ನಗರ ಗ್ರಾಮಾಂತರ ಪ್ರದೇಶ ಅಂದರೆ ಎಲ್ಲ ಕಡೆ ಕೂಡ ಜನಪ್ರಿಯವಾಗಿರ್ತಕ್ಕಂಥ ಒಂದು ಟಿ ವಿ ಚಾನಲ್ಲು. ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿದಿರ್ತಕ್ಕಂಥವ್ರಿಗೆ ಇವತ್ತು ಪ್ರಶಸ್ತಿ ಕೊಡುವಂಥ ಕೆಲಸವನ್ನು ಇವತ್ತು ಅವ್ರು ಮಾಡ್ತಾಯಿದ್ದಾರೆ. ಈಗಾಗಲೇ ಪೊಲೀಸ್ ಇಲಾಖೆ, ಅದರಲ್ಲೂ ವಿಶೇಷವಾಗಿ ಟ್ರಾಫಿಕ್ ಸಂಬಂಧಪಟ್ಟಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಅನೇಕ ಒಂದು 7-8 ಜನ ಇದ್ರು ಅನಿಸುತ್ತೆ, 7-8 ಜನ ಟ್ರಾಫಿಕಲ್ಲಿ ಕೆಲಸ ಮಾಡೋಂಥವ್ರಿಗೆ ಅವರ ಕಾರ್ಯನಿಷ್ಠೆ ನೋಡಿ ಇವತ್ತು ಸನ್ಮಾನ ಮಾಡಿದ್ದೀರಾ. ನಮ್ಮ ದೇಶ ಕಾಯುವಂಥವರು ಮಿಲ್ಟ್ರಿಯವರು, ಮತ್ತು ರಾಜ್ಯದ ಸುವ್ಯವಸ್ಥೆ ನೋಡುವಂಥವರು, ಮತ್ತು ಟ್ರಾಫಿಕ್ಕು ಇಂಥದ್ದೆಲ್ಲ ನೋಡುವಂಥವರು ನಮ್ಮ ಪೊಲೀಸ್ ಇಲಾಖೆ. ಅದರಿಂದ ಅವರಿಗೆ ನಾವು ಹೆಚ್ಚು ಗೌರವವನ್ನು ಮಿಲ್ಟ್ರಿ ಮತ್ತು ಪೊಲೀಸಿಗೆ ಯಾವಾಗಲೂ ಕೂಡ ನಾವು ಕೊಡಬೇಕು ಅಂತೇಳಿ ಇವತ್ತಿನ್ನೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಇವತ್ತು ಪ್ರಶಸ್ತಿಗಳನ್ನು ಕೊಡ್ತಾಯಿದ್ದಾರೆ. ನನಗೆ ಬೇರೆ ಕಾರ್ಯಕ್ರಮ ಕನ್ನಡಪ್ರಭ ಮತ್ತು ಇನ್ನೊಂದು ನ್ಯೂಸ್ ಚಾನಲ್, ಯಾವುದದು ಸುವರ್ಣ ನ್ಯೂಸ್ ಚಾನಲ್, ಇವತ್ತು ಕಾನ್ರಾಡ್ ಹೋಟ್ಲಲ್ಲಿ 11:15ಗೆ ಅಲ್ಲಿರಬೇಕು. ಅದಕ್ಕೆ ಕೆಲವರಿಗೆ ಇವತ್ತು ಸನ್ಮಾನ ಮಾಡಿದೆ. ಅದರಲ್ಲಿ ವಿಶೇಷವಾಗಿ ನಾನೇ ನಮ್ಮ ಇವರು ಕರೀರಿ ಅಂತ ಹೇಳಿದೆ, ನಮ್ಮ ಮಹಾಂತೇಶ್ ಅವರು ಕಣ್ಣಿಲ್ಲ ಅವ್ರಿಗೆ, ಹುಟ್ಟು ಕುರುಡ್ರವರು. ಅವರು ಸುಮಾರು ಒಂದು 25 ವರ್ಷ ನನಗೆ ಚೆನ್ನಾಗಿ ಗೊತ್ತು. ಅವ್ರ ಕಣ್ಣಿಲ್ಲದೆ ಇದ್ದರೂ ಕೂಡ ನಮ್ಮ ಕಣ್ಣಿದೆಯಲ್ಲ, ನಮ್ಮ ಕಣ್ಣಿದ್ದವ್ರಿಗಿಂತಲೂ ಚೆನ್ನಾಗಿ ಕೆಲಸ ಮಾಡ್ತಾರೆ. ವಿಶೇಷವಾಗಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಅವರು ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದಾರೆ. HSRಲ್ಲೂ ಕೂಡ ಒಂದು ದೊಡ್ಡ ಜಾಗ ನಾನೇ ಅವ್ರಿಗೆ ಕೊಡಿಸಿದೆ. ಹಿಂದೆ ಲಾಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದಾಗ ಒಂದು ಒಳ್ಳೆಯ ಜಾಗ, ಭವನವನ್ನು ಕಟ್ಟಿ ಅಲ್ಲಿ ಟ್ರೈನಿಂಗ್ ಕೊಡುವಂಥದ್ದೆಲ್ಲ ಕೂಡ ಭಾಳ ಉತ್ತಮವಾದ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಕ್ರಿಕೆಟ್ ತಂಡ ಕೂಡ ಕಟ್ಟಿದ್ದಾರೆ, ಅದಕ್ಕೂ ಕೂಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂತು. ಅಂದರೆ ಕಣ್ಣಿಲ್ಲದೆ ಇರ್ತಕ್ಕಂಥವ್ರು ಮಾಡಿರ್ತಕ್ಕಂಥ ಸೇವೆ ಅತ್ಯಂತ ಶ್ಲಾಘನೀಯ. ನಮಗಿಂತಲೂ ಉತ್ತಮ ಕೆಲಸವನ್ನು ಅವರು ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ರಾಧಾಕೃಷ್ಣ ರಾಜು ಅವರು ಲೇಟಾಗಿ ಬಂದರು, ಇಲ್ಲಾಂದರೆ ಅವರು ನನ್ನ ಕೈಯಲ್ಲೇ ಸನ್ಮಾನ ಮಾಡೋಣ ಅಂದಿದ್ದೆ. ಅವರು ಕೂಡ ಭಾಳ ಉತ್ತಮ ಕೆಲಸವನ್ನು ಮಾಡ್ತಾಯಿದ್ದಾರೆ. ಶ್ರೀಕೃಷ್ಣ ದೇವ ಪ್ರಶಸ್ತಿ ಪ್ರತಿ ವರ್ಷ ಕೂಡ ಕೊಡ್ತಾರೆ. ಮೊನ್ನೆ ಕೂಡ ಇಬ್ಬರಿಗೆ ಪ್ರಶಸ್ತಿ ಕೊಟ್ಟರು ಅಲ್ವಾ, ಹೋದ ವರ್ಷ ಒಬ್ಬರಿಗೆ, ಈ ವರ್ಷ ಇಬ್ಬರಿಗೆ ಪ್ರಶಸ್ತಿ. ತೆಲುಗು ವಿಜ್ಞಾನ ಸಮಿತಿ ಅಂತ ಮಾಡಿ ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಗಳನ್ನು ಜೊತೆಗೆ ತಗೊಂಡೋಗುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇನ್ನೂ ಅನೇಕ ಗಣ್ಯರೆಲ್ಲ ಬಂದಿದ್ದಾರೆ. ನಮ್ಮ ಜಗ್ಗೇಶ್ ಅವರ ಶ್ರೀಮತಿಯವರು ಕೂಡ ಇಲ್ಲಿದ್ದಾರೆ. ಇನ್ನೂ ಅನೇಕ ಗಣ್ಯರೆಲ್ಲ ಬರ್ತಾರೆ. ಮತ್ತು ಇನ್ನೊಂದು ಕಣ್ಣಿಲ್ಲದೆ ಇರ್ತಕ್ಕಂಥವ್ರಿಗೆ ನಮ್ಮ BJP ನಗರದಲ್ಲಿ ಒಂದು ಇದಿದೆ, ಯಾವ ಸಂಸ್ಥೆ ಅದು, ರಮಣ ಮಹರ್ಷಿ ಸಂಸ್ಥೆ. ಆ ಸಂಸ್ಥೆಗೆ ಅದು ನನ್ನ ಹಳೆಯ ಕ್ಷೇತ್ರಕ್ಕೆ ಬರ್ತಿತ್ತು, ಅಲ್ಲಿ ಹೋಗ್ತಾ ಇದ್ದೆ. ಆಮೇಲೆ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ನಾವು ಕಣ್ಣು ಕುರುಡರು ಇರ್ತಾರಲ್ಲ, ಪಾರ್ಷಿಯಲ್ಲೂ ಇರ್ತಾರೆ, ಫುಲ್ಲು ಇರ್ತಾರೆ, ಅಂಥವ್ರಿಗೊಂದು ಸಂಸ್ಥೆ ನೋಡಿದ್ದೀವಿ, ಬನ್ನಿ ಅಂತ ಕರ್ಕೊಂಡೋಗಿದ್ರು. ಭಾಳ ವರ್ಷ ಆಯಿತು, ಒಂದು 20 ವರ್ಷ ಆಯಿತು. ಕನಕಪುರದ ಹತ್ರ ಈ ಮನೇಲಿ ಏನಾಗುತ್ತೆ, ಪಾರ್ಷಿಯಲ್ ಕುರುಡರು ಅಥವಾ ಸಂಪೂರ್ಣವಾಗಿ ಕುರುಡಾಗಿರ್ತಕ್ಕಂಥವ್ರು ಮನೆಯಲ್ಲೇ ಇರ್ತಾರೆ, ಏನೂ ಕೆಲಸ ಮಾಡೋಕ್ಕಾಗಲ್ಲ. ಗ್ರಾಮಾಂತರ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ತೆಂಗಿನ ಮರ ಹತ್ತೋದ್ರಿಂದ ಹಿಡಿದು ಫಿಶಿಂಗು, ಮೀನು ಸಾಕೋದ್ರಿಂದ ಹಿಡಿದು ಉಳುಮೆ ಮಾಡೋದ್ರಿಂದ ಹಿಡಿದು ವ್ಯವಸಾಯದಲ್ಲಿ ಸಾಕಷ್ಟು ಅವ್ರು ಓದಿರೋದೆಲ್ಲ ವ್ಯವಸಾಯ ಮಾಡ್ತಾಯಿರ್ತಾರೆ. ಅಂಥವ್ರಿಗೆ ಕಣ್ಣಿಲ್ಲದೆ ಇರ್ತಕ್ಕಂಥವ್ರಿಗೆ ಆ ಸಂಸ್ಥೆ ಸುಮಾರು 16 ಎಕರೆ ಜಾಗದಲ್ಲಿ ಟ್ರೈನಿಂಗು ಕೊಡ್ತಾಯಿದ್ರು, ಈಗಲೂ ಕೂಡ ಕೊಡ್ತಾಯಿದ್ದಾರೆ. ಇಂಥ ಸಂಸ್ಥೆಗಳನ್ನು ಗುರುತಿಸುವಂಥ ಕೆಲಸ ಈ ಸುಮನ್ ಟಿ ವಿ ಮಾಡಿದೆ. ಮತ್ತು ಅದರ CEO ಅವರಿಗೆ, ಎಲ್ಲ ಆಡಳಿತ ಮಂಡಳಿಯವರಿಗೆ, ಮತ್ತು ಇವತ್ತು ಪ್ರಶಸ್ತಿ ಪಡೆದಂಥ ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿದಿರ್ತಕ್ಕಂಥ ತಮಗೆಲ್ಲ ಕೂಡ ನಾನು ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ.